ಈ ಜಾಗೃತಿ ವೆಬ್ಸೈಟ್ ಬಂದಮೇಲೆ ಲಾಗಿನ್ ಸೈನ್ ಅಪ್ಗೆ ಕ್ಲಿಕ್ ಮಾಡಿ, ಆಮೇಲೆ ಅಲ್ಲಿ ರಿಜಿಸ್ಟರ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮ್ಮದು ಮೊಬೈಲ್ ನಂಬರ್ ಕೊಡಿ. ಅದು ರಿಜಿಸ್ಟರ್ ಮೊಬೈಲ್ ನಂಬರ್ ಆಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಆದಮೇಲೆ ಇಮೇಲ್ ID ಕೊಡಬೇಕಾಗತ್ತೆ. ಮತ್ತು ಫುಲ್ ನೇಮ್ ಟೈಪ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಬಂದು 8 ಕ್ಯಾರೆಕ್ಟರ್ ಲಾಂಗ್ ಇರಬೇಕು. ಪಾಸ್ವರ್ಡಲ್ಲಿ ಏನೇನು ಇರಬೇಕಂದ್ರೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ಕ್ಯಾಪ್ಸ್ ಇರಬೇಕು, ಕ್ಯಾಪಿಟಲ್ ಲೆಟರ್ದು ಮತ್ತು ಸ್ಮಾಲ್ ಲೆಟರ್ದು ಕಂಟೆಂಟ್ಸ್ ಇರಬೇಕು, ಒಂದು ನಂಬರಿಂಗ್ ಇರಬೇಕು. ಸೊ ಅಷ್ಟಿದ್ದರೆ ಮಾತ್ರ ಅದು ಪಾಸ್ವರ್ಡ್ ತೊಗೊಳುತ್ತೆ. ಆಮೇಲೆ 8 ಕ್ಯಾರೆಕ್ಟರ್ ಇರಬೇಕು. 8 ಕ್ಯಾರೆಕ್ಟರ್ ಇಲ್ಲ ಅಂದರೆ ತೊಗೊಳ್ಳಲ್ಲ. ಈಗ ಎಕ್ಸಾಂಪಲ್, ಈಗ ನಾನು ಪಾಸ್ವರ್ಡ್ ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಎಕ್ಸಾಂಪಲಾಗಿ. ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಕ್ಯಾಪ್ಸ್ ಇದೆ ಮತ್ತು ನಂಬರಿಂಗ್ ಇದೆ, ಯಾರು ತೊಗೊಂಡಿಲ್ಲ. ಯಾಕೆಂದರೆ ಅದು 8 ಕ್ಯಾರೆಕ್ಟರ್ ಲಾಂಗ್ ಇಲ್ಲ ಅಂತ ಹೇಳುತ್ತೆ. ಸೊ ಮತ್ತೆ ಅದನ್ನು ಚೇಂಜ್ ಮಾಡಿ ನೋಡ್ತೀನಿ ನೋಡಿ. ಮತ್ತೆ ಅದನ್ನು ವೆರಿಫೈ ಮಾಡಬೇಕು. ಪಾಸ್ವರ್ಡ್ ಏನು ಹಾಕಿರ್ತೀರೋ ಅದನ್ನು ಸೇಮ್ ಎಂಟರ್ ಮಾಡಿದ್ರೆ ಅದು ವೆರಿಫೈ ತೊಗೊಳುತ್ತೆ. ಯೂಶ್ವಲಿ ತುಂಬ ಜನ ಇದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕಾಗದೆ ತಪ್ಪು ಮಾಡ್ತಾರೆ. ಅದರಿಂದ ಅದನ್ನು ಎಕ್ಸಾಂಪಲ್ ತೋರಿಸಿ ನಿಮಗೆ ಹೇಳಿದ್ದೀನಿ. ಇಲ್ಲಿ ಯಾವುದು ಅಡ್ವೊಕೇಟು ಕಂಪ್ನಿನ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಕ್ಯಾಪ್ಚಾ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದಾದಮೇಲೆ ಕಂಟಿನ್ಯೂ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ, ರಿಜಿಸ್ಟರ್ ಆಗೋ ಟೈಮಲ್ಲಿ ಅಲ್ಲಿಗೆ OTP ಹೋಗಿರುತ್ತೆ. ಅದನ್ನು OTP ವೆರಿಫೈ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲಿಗೆ ಬಂದಿರೋ ಅಂತಹ OTPನ ನೀವು ಇಲ್ಲಿಗೆ ಎಂಟ್ರಿ ಮಾಡಬೇಕು. OTP ಕೆಲವು ಟೈಮಲ್ಲಿ ಸಡನ್ನಾಗಿ ಬರುತ್ತೆ, ಸ್ವಲ್ಪ 1 ನಿಮಿಷನೂ ತೊಗೊಳ್ಳೋ ಚಾನ್ಸ್ ಇರುತ್ತೆ. ಹಾಗೇನಾದ್ರು ಬಂದಿಲ್ಲ ಅಂತ ರೀಸೆಂಡ್ OTP ಅಂತ ಬರುತ್ತೆ, ಅದನ್ನು ಕೊಡಿ. ಮತ್ತು ಇಲ್ಲೆಲ್ಲ ಎಂಟ್ರಿ ಆಗಿರುತ್ತೆ, ನೀವು ಮನೋಹರ ಏನು ಹಾಕಿದ್ದೀರ, ನೇಮು ಮತ್ತು ಮೊಬೈಲ್ ಏನದು ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಅಡ್ರೆಸ್ ಸೆಲೆಕ್ಟ್ ಮಾಡಬೇಕು. ಅಡ್ರೆಸ್ಸಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸೆಂಟು, ಬಿಸ್ನೆಸ್ ಏನಂತ. ಅದು ಆ ಟೈಪ್ ಆದಮೇಲೆ ನೆಕ್ಸ್ಟು ನಿಮ್ಗೆ ಅಡ್ರೆಸ್ಸಲ್ಲಿ ಎಂಟ್ರಿ ಮಾಡಿ. ನೀವು ಪಿನ್ ಕೋಡ್ ಕೊಟ್ಟಂಗೆ ಅದೇ ತೊಗೊಳುತ್ತೆ, ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಬಂದು ನೀವು ಐಡೆಂಟಿ ಪ್ರೂಫಿಗೆ ಯಾವ್ದಾದ್ರು ಕೊಡಬೇಕಾಗತ್ತೆ. ಸದ್ಯಕ್ಕೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ಬೋದು. ಇದು ಕನ್ಸ್ಯೂಮರ್ ಮಾಡೋದ್ರಿಂದ ಬರೀ ಕನ್ಸ್ಯೂಮರ್ಗೆ ಅಷ್ಟೇ, ಬರೀ ಇದು ಡಾಕ್ಯುಮೆಂಟ್ಸ್ಗೆ ಇದು ಕೇಳ್ತಾ ಇದೆ, ಆಧಾರ್ ಕಾರ್ಡ್ ನಂಬರ್ ಮಾತ್ರ. ಬಟ್ ಇನ್ ಕೇಸ್ ಅಡ್ವೊಕೇಟ್ ಅಂತ ಕೊಟ್ಟರೆ ಅವ್ರದ್ದು ಸರ್ಟಿಫಿಕೇಟು ಕೇಳುತ್ತೆ, ಆ ಸರ್ಟಿಫಿಕೇಟ್ ನಂಬರು ಕೇಳುತ್ತೆ. ಇಲ್ಲಿ ನೋಡಿ, ID ನಂಬರ್ ಅಂತಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಆಯಿತಾ. ನೀವು ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀರಲ್ವಾ, ಆ ಡಾಕ್ಯುಮೆಂಟು ಕೂಡ 10 MB ಒಳಗಡೆ ಇರಬೇಕು. ಮುಂಚೆನೇ ಕಂಪ್ರೆಸ್ ಮಾಡಿ ಇಟ್ಕೊಂಡಿರಿ, ಅದು PDF ಫಾರ್ಮೆಟಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾಗ 1 ಮಿನಿಟ್ ತೊಗೊಳುತ್ತೆ ಟೈಮು, ಇಲ್ಲ ಸಡನ್ನಾಗೂ ಆಗುತ್ತೆ, ವೆಯ್ಟ್ ಮಾಡಿ. ಇದಾದಮೇಲೆ ಲಾಗೌಟ್ ಆಗುತ್ತದೆ ಆಟೋಮೆಟಿಕ್ಕಾಗಿ. ನೋಡಿ, ಲಾಗೌಟ್ ಆಯಿತು. ಇವಾಗ ನಿಮ್ಮ ಮತ್ತೆ ಫೋನ್ ನಂಬರ್ ಕೊಟ್ಟು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಬೇಕು. ನೆಕ್ಸ್ಟು ಯಾವ ಥರ ಫೈಲಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.